ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನನ್ನ ಚಾನಲಿಗೆ ಸಂಚಾರಿ ರಿಷಿ. ಇನ್ನೊಂದು ಹೊಸ ವ್ಲಾಗ್. ಇವತ್ತು ಈ ವ್ಲಾಗ್ ಅನ್ನೋದಕ್ಕಿಂತ ಇದೊಂದು ಸೀರೀಸ್ ಥರ ಬರುತ್ತೆ. ಎಷ್ಟು ವೀಡಿಯೋಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಎಪಿಸೋಡ್ಸ್ ಥರ. ಬಟ್ ಇದು ನನಗೊಂದು ಸ್ಪೆಷಲ್ ಹಾಕಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಂದು ಕ್ಯಾಂಪಿಂಗ್ ಸೆಟಪ್ ವೀಡಿಯೋಸ್ ಎಲ್ಲ ನೋಡಿರ್ತೀರ ನೀವು. ಇಲ್ಲಾಂದರೆ ಇದಕ್ಕಿಂತ ಮುಂಚೆ ನೋಡಿದರೆ, ಇಲ್ಲ ಅಂತ ಹೇಳಿದ್ರೆ ಐ ಬಟನಲ್ಲಿ ಲಿಂಕ್ ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ಲೀಸ್ ನನ್ನ ವೀಡಿಯೋಸ್ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಕಾರ್ ಕ್ಯಾಂಪಿಂಗ್ ಮಾಡ್ತೀನಿ ಕನ್ನಡದಲ್ಲಿ ಕ್ಯಾಂಪರ್ ಬ್ಲಾಗರ್ಸ್ ಯಾರೂ ಇಲ್ಲ, ನಾನೇ ಫಸ್ಟ್ ಮಾಡ್ತಾ ಇರೋದು. ಅದು ನನಗೆ ಹೆಮ್ಮೆ ಇದೆ. ಬಟ್ ಇದು ಸ್ಪೆಷಲ್ ಆಗಿ ಏನಕ್ಕಿದೆ ಅಂತ ಹೇಳಿದ್ರೆ, ನಾನಿವತ್ತು ಒಂದು ಲಾಂಗ್ ರೈಡ್ ಮಾಡ್ತಾಯಿದ್ದೀನಿ. ಬಟ್ ಸೋಲೋ ಅಲ್ಲ, ನನ್ನ ಜೊತೆ ಒಬ್ರು ಇದ್ದಾರೆ, ಸ್ಪೆಷಲ್ ವ್ಯಕ್ತಿ. ಅವ್ರ ಬಗ್ಗೆ ಹೋಗ್ತಾ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಅವರು ಒನ್ ಆಫ್ ದ ನನ್ನ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್. ಮೋಟೋ ವ್ಲಾಗಿಂಗ್ ಮಾಡ್ತಾರೆ. ಬಟ್ ನಾನು ಅವ್ರನ್ನ ತುಂಬ ಮುಂಚೆಯಿಂದ ಫಾಲೋ ಮಾಡ್ತೀನಿ. ಅವ್ರದ್ದು ಏನಂತ ಹೇಳಿದ್ರೆ, ನನ್ನ ವೀಡಿಯೋಸ್ ನೋಡಿ ಅವರು ಇಷ್ಟಪಟ್ಟು ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಮಾಡಬೇಕು ಅಂತ ಹೇಳಿ ಅವರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರೇ ಸ್ವಾತಿ. ನಮಸ್ಕಾರ. ಸೊ ಇವ್ರದ್ದು ಚಾನಲ್ ಲಿಂಕ್ ಮತ್ತು ಇವ್ರದ್ದು ಡೀಟೇಲ್ಸ್ ಎಲ್ಲ ಮುಂದೆ ಬರೋ ವೀಡಿಯೋದಲ್ಲೂ ಸಿಗುತ್ತೆ ನಿಮಗೆ. ಮತ್ತು ಅದರದ್ದು ನಾನು ಲಿಂಕ್ ಕೂಡ ಕೊಡ್ತೀನಿ, ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ. ಪ್ಲೀಸ್ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ, ಎಸ್ಪೆಷಲಿ ಮೋಟೋ ವ್ಲಾಗಿಂಗ್ ಮತ್ತು ಬೈಕ್ ರೈಡಿಸ್ದು, ಎಸ್ಪೆಷಲಿ ಲೇಡೀಸಿಗೆ. ಅವ್ರದ್ದು ತುಂಬ ಡೀಟೇಲ್ಸ್ ಇದೆ, ಹೇಳೋದಕ್ಕಾದರೆ ನಂದು ಇದೇ ವೀಡಿಯೋಲಿ ಆಗುತ್ತೆ. ಸೊ ಮುಂದೆ ಬರೋ ವೀಡಿಯೋ ಸಿಗುತ್ತೆ. ಏನಂತ ಹೇಳಿದ್ರೆ, ನಾವಿಬ್ಬರು ಒಂದು ಲಾಂಗ್ ರೈಡ್ ಮಾಡ್ತಾಯಿದ್ದೀವಿ ನಮ್ಮದೇ ಕ್ಯಾಂಪರ್ ವ್ಯಾನಲ್ಲಿ. ಕಾರ್ ಕ್ಯಾಂಪಿಂಗೇ ಮಾಡ್ತೀವಿ. ಸೊ ಇದೊಂದು ಅವ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಅವ್ರಿಗೂ ಹೇಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ. ನಂದು ಕೂಡ ಜೊತೆಯಲ್ಲಿ ಫಸ್ಟು ಕ್ಯಾಂಪಿಂಗ್ ವಿಡಿಯೋ ಆಗುತ್ತೆ, ನಾಟ್ ಸೋಲೋ, ಜೊತೆಯಲ್ಲಿ ಮಾಡೋವಂಥದ್ದು. ಮತ್ತು ಆಗಲೇ ಹೇಳ್ದಾಗೆ ಒನ್ ಆಫ್ ದ ನನ್ನ ಫೇವ್ರೆಟ್ ಕ್ರಿಯೇಟರ್ ಜೊತೆ ನಾನು ಕ್ಯಾಂಪಿಂಗ್ ವೀಡಿಯೋಸ್ ಮಾಡ್ತಾ ಇರೋದಿಲ್ಲ, ಕ್ಯಾಂಪಿಂಗ್ ಹೋಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಸೊ ಈಗಷ್ಟೇ ಬೆಂಗಳೂರು ಬಿಟ್ಟಿದ್ದೀವಿ. ನೆಲಮಂಗಲ ಟು ಹಾಸನ ಹೈವೇಯಲ್ಲಿ ನಿಮಗೆ ಫಸ್ಟ್ನೇ ಟೋಲ್ ದಾಟಿದ ತಕ್ಷಣ ಕುಣಿಗಲ್ ಟೋಲ, ಇಲ್ಲಾಂದರೆ ನೆಲಮಂಗಲ ಆದಮೇಲೆ ಫಸ್ಟ್ ಟೋಲ್ ದಾಟಿದ ಮೇಲೆ ಸಂಭ್ರಮ ಅಂತ ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತೀವಿ. ಆ್ಯಕ್ಚುಲಿ ನಾವು ಫಸ್ಟೇ ಕುಕ್ ಮಾಡ್ಬೋದಿತ್ತು, ಬಟ್ ಡೆಸ್ಟಿನೇಷನ್ಗೆ ಜಲ್ದಿ ಹೋಗಿ ತಲುಪೋ ಥರ ಪ್ಲ್ಯಾನ್. ಸೊ ಹಾಗಾಗಿ ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ಬನ್ನಿ, ಆನ್ ದ ವೇ ಜರ್ನಿಲಿ ಸಿಗೋಣ. DJ, please play that heat now. DJ, please play that heat now. DJ, please play that heat now. Sip Ace, that super bass got boom, boom. Got me dead live, I'm Kurt Cobain, boom, boom. Sip Ace, that super bass got boom, boom. Got me dead live, I'm Kurt Cobain, boom, boom. Sip Ace, that ಸ್ನೇಹಿತರೆ, ಈಗ ಚಾರ್ಮಾಡಿ ಘಾಟಲ್ಲಿದ್ದೀವಿ. ನೋಡಿದ್ರಲ್ಲ ದೇವಸ್ಥಾನ. ಯಾವಾಗಲೂ ಚಾರ್ಮಾಡಿ ಘಾಟ್ ಮುಖಾಂತರವಾಗಿ ಎಲ್ಲೇ ಹೋಗೋದಾದರೂ ಜನಗಳಿಗೆ ಗೊತ್ತಿರುತ್ತೆ, ಚಾರ್ಮಾಡಿ ಘಾಟಿಗೆ ಬಂದು ದೇವಸ್ಥಾನ ಹತ್ರ ಒಂದು ಕೈ ಮುಕ್ಕೊಂಡು ಹೋಗೋದು ವಾಡಿಕೆ. ಅಣ್ಣಪ್ಪ ಸ್ವಾಮಿ ಎಲ್ಲರಿಗೂ ಕಾಯ್ತಾನೆ ಅಂತ ನಂಬಿಕೆ. ಸೊ ಇವಾಗ ನಮ್ಮ ಜೊತೆ ಸ್ವಾತಿ ಇದ್ದಾರೆ. ಅವ್ರ ಜೊತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ರಿವೀಲ್ ಮಾಡಿಲ್ಲ, ಬಟ್ ಹೋಗ್ತಾ ಇದ್ದೀವಿ ಟ್ರಿಪ್ ಅಂತ ಹೇಳಿದ್ದೀನಿ ಅಷ್ಟೇ. ಟ್ರಿಪ್ ಇನ್ ದ ಸೆನ್ಸ್ ಕ್ಯಾಂಪಿಂಗ್ಗೆ. ಸ್ವಾತಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಇದೆ. ಒನ್ ಆಫ್ ದ ಬೆಸ್ಟ್ ಫೀಮೇಲ್ ರೈಡರ್ ಅಂತ ಹೇಳ್ಬೋದು. ಅವ್ರ ಹತ್ರ ಕಲಿಯೋದಕ್ಕೆ ತುಂಬ ಇದೆ. ತುಂಬ ಅವಾರ್ಡಿ ವಿನ್ನರ್ಸು, ತುಂಬ ಫಾಲೋವರ್ಸ್ ಇರೋವಂಥವ್ರು. ಬಟ್ ಇರೋದಿದ್ದಾಗೆ ತೋರಿಸಿ, ಇರೋದಿದ್ದಾಗೆ ಹೇಳಿ ವಿಡಿಯೋ ಕಂಟೆಂಟನ್ನು ಕೊಡೋವಂಥವ್ರು ನನಗೆ ಅದಕ್ಕಾಗೆ ಇಷ್ಟ ಆಗ್ತಾರೆ ತುಂಬ. ಯಾವುದು ಹೈಡೌಟ್ ಅಂತ ಇಲ್ಲ ಅಂತೇಳಿದ್ರೆ ಹೈಪ್ ಮಾಡಿ ಕೊಡೋವಂಥದ್ದು, ಇಲ್ಲದೇ ಇರೋದೆಲ್ಲ ಹೇಳೋವಂಥದ್ದಿಲ್ಲ. ಸೊ ಅದಕ್ಕಾಗಿ ನಂಗೆ ತುಂಬ ಇಷ್ಟ ಆಗ್ತಾರೆ. ಅವ್ರ ಜೊತೆ ಕ್ಯಾಂಪಿಗೆ ಹೋಗ್ತಾರೆ ಅಂತ ತುಂಬ ಇನ್ನೊಂದು ಖುಷಿ ಕೊಡೋವಂಥ ವಿಷಯ.
ಡೆಸ್ಟಿನೇಷನ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದೊಂದು ಗೆಸ್ ಮಾಡಿ. ಹೇಗೂ ಫೈನಲ್ ಗೊತ್ತಾಗುತ್ತೆ, ಬಟ್ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ವಿಡಿಯೋ ಫುಲ್ ನೋಡೋದಕ್ಕಿಂತ ಮುಂಚೆ, ಡೆಸ್ಟಿನೇಷನ್ ಎಲ್ಲಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಗೆಸ್ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಈ ಊರಿಗೆ ಬಂದಿದ ತಕ್ಷಣ ಫಸ್ಟ್ ಕ್ಲೂ ಬಿಸಿಲು ಜಾಸ್ತಿ. ಆಲ್ರೆಡಿ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ಫುಲ್ ಬೆವರ್ತಾ ಇದೀವಿ ಆಗಲೇ. AC ಹಾಕಿದ್ರು ಬೆವರೋ ಸ್ಟೇಜಲ್ಲಿದೆ. ಕ್ಲೂ ಅದು. ಇದು ಕ್ಲೂ ತಗೊಳ್ಬೋದು. Shit thinks that super bass got. Shit thinks that super bass got. ಅಲ್ಲ, ಮಕ್ಳಿಗೆಲ್ಲ ಫುಲ್ ಕ್ಯೂರಿಯಾಸಿಟಿ ಇವಾಗ. ಇದೆಷ್ಟು ರೂಪಾಯಿ ಹಾಕ್ಬೇಕು? ಆಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು. ಟೀ ರೆಡಿ ಆಯ್ತು. ಇವಾಗ ಟೀ ರೆಡಿ. ಹೌದಾ? ಥ್ಯಾಂಕ್ ಯು. ಸ್ನೇಹಿತರೆ, ಈಗಷ್ಟೇ ಟೀ ಮಾಡಿ ಕುಡ್ದಿದ್ದಾಯಿತು. ಸ್ನೇಹಿತರ ಜೊತೆ ಎಲ್ಲ ಒಂದು ರೌಂಡ್ ಟೀ. ಸ್ವಾತಿಯವರಿದ್ದಾರೆ ಜೊತೆಯಲ್ಲಿ ಟೀ ಕುಡಿಯೋದ್ರಲ್ಲಿ ಬ್ಯುಸಿ. ಸೊ ಇಲ್ಲೊಂದು ಕೆಲವು ಗೆಸ್ಟ್ ಎಲ್ಲ ಬಂದಿದ್ದಾರೆ. ಫುಲ್ ಎಂಜಾಯ್ಮೆಂಟ್ ಅವ್ರ ಜೊತೆ. ಸೊ ಸನ್ಸೆಟ್ ಆಗೋಯ್ತು, ಬರೋಷ್ಟರಲ್ಲಿ ಫುಲ್ಲು ಟೀ ಆಯಿತು. ಈ ಥರ ಒಂದು ವ್ಯೂ ತುಂಬ ಚೆನ್ನಾಗಿದೆ. ಒಂಥರ ಫ್ರೆಂಡ್ಸ್ ಜೊತೆಲೆಲ್ಲ ಈ ಥರ ಒಂದು ಸ್ಪಾಟಲ್ಲಿ ಟೀ ಕುಡಿಯೋದು ಅಂದರೆ ಬೇರೆಯೇ ಮಜಾ ಕೊಡ್ತಾಯಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿಂದ ಕಂಟಿನ್ಯೂ ಸಿಗುತ್ತೆ. ನಾವು ಕ್ಯಾಂಪ್ ಸೆಟಪ್ ಮಾಡಿದ್ದು, ಹೇಗೆಲ್ಲ ಮಾಡ್ತೀವಿ ಅಡುಗೆ, ಈ ಸತಿ ಕಾರ್ ಕ್ಯಾಂಪಿಂಗ್ ಹೇಗಿರುತ್ತೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನು ಮುಂದೆ ಬರೋದು ಎಲ್ಲ ಅಡ್ವೆಂಚರಸ್ ಮತ್ತು ತುಂಬ ಇಂಟ್ರೆಸ್ಟಿಂಗಾಗಿ ಕೂಡ ಇರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.